ಪ್ರೋಟೀನ್, ವೆಜಿಟೇಬಲ್ಸ್, ರ್ಯಾಷಸ್ ಬರೋಂಥದ್ದು ಏನೋ ಕಾಯಿಲೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆಯಂತಲ್ಲ. ರ್ಯಾಷಸ್, ಜ್ವರ ಬರುತ್ತೆ. ನಾನು ದೊಡ್ಡವನಾಗು ಓದ್ಬಿಟ್ಟು ಪ್ರತೀಕ್ ಆಫ್ ಆಗೋವರ್ ಗೈಸ್. ನಾನು ಇವಳನ್ನ ಮಲಗಿಸ್ತಾ ಇದ್ದೀನಿ, ಅವ್ರು ಅವನ್ನ ಮಲಗಿಸ್ತಾ ಇದ್ದಾರೆ. ಸೊ ಇಟ್ಸ್ ಫುಲ್ ಟೈಮ್ ಜಾಬ್ ಆಗಿದೆ ಇವಾಗ ನಮಗೆ. ಅದೇ ಕೆರ್ಕೊಳ್ಳೋಕ್ಕೂ ಪುರ್ಸೋತಿಲ್ಲ ಅಂತಾರಲ್ಲ, ಆ ಥರ ಆಗಿದೆ ಜೀವನ. ಬಟ್ ಚೆನ್ನಾಗಿದೆ. ಇಷ್ಟು ರೆಡಿ ಆಗಿದೆ. ಡೋಂಟ್ ಕ್ರೈ, ಡೋಂಟ್ ಕ್ರೈ, ಡೋಂಟ್ ಕ್ರೈ. ಬಂದಿದ್ದೆಲ್ಲ ಬರಲಿ ಇದೆ, ಏನು ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಬಂದಿದ್ದೆಲ್ಲ ಬರಲಿ, ಫೇಸ್ ಮಾಡೋಣ ಅಲ್ವೇನೋ ಈಶಾ? ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾಳು ಗೊತ್ತಾ, ಎಷ್ಟು ಚೆನ್ನಾಗಿ ಮಾತಾಡಿಸ್ತೀಯ ಗೊತ್ತಾ ನೀನು. ಐ ಲವ್ ಯು ಸೋ ಮಚ್. ನಿಜ. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ತುಂಬ ದಿನ ಆದಮೇಲೆ ನಮ್ಮ ಮನೇಲಿ ಈ ಥರ ಒಂದು ವೈಬ್ನ ನೀವು ನೋಡ್ತಾ ಇದ್ದೀರಾ. ನಾನು ಆಗಲೇ ನಿಮಗೆ ಓದ್ಬಿಟ್ಟಿದ್ರೆ ಎಂಡ್ ಕಾರ್ಡ್ ಕೊಟ್ಟಿದ್ದು, ಅದೊಂದು ಅಲ್ಲ 9:45 ಅಲ್ವಾ, 8:45, 9:45 ಮರ್ತಾಯಿತು ಹೋಗಿದ್ದು. ಓಕೆ, ಈಗ ಆನವದು ಸ್ನಾನ ಆಯಿತು, ಅಮಯದು ಸ್ನಾನ ಆಯಿತು, ನಂದು ಸ್ನಾನ ಆಯಿತು, ಎಲ್ಲರದ್ದು ಸ್ನಾನ ಆಗಿದೆ. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ದೋಸೆ ಮಾಡಿದ್ದಾರೆ. ಸೊ ಆ ದೋಸೆ ನಾವು ಇವತ್ತು ತರಿಸಿದ್ದು ಈ MTR ರೆಡಿ ಇರುತ್ತಲ್ಲ, ಅಲ್ಲಿದೆ ಪರವಾಗಿಲ್ಲ, ರೆಡಿ ಬರುತ್ತಲ್ಲ, ಅದರಲ್ಲಿ ರೆಡ್ ರೈಸಲ್ಲಿ ಮಾಡಿರೋದಂತೆ. ಸೊ ಆ ದೋಸೆ ಇದು ಮಾಮೂಲಿ ಇದ್ದಂಗೆ ಪ್ರೋಟೀನ್, ವೆಜಿಟೇಬಲ್ಸ್ ಆ್ಯಂಡ್ ಗುಡ್ ಫ್ಯಾಟ್, ಇದು ಕಾರ್ಬ್ಸ್. ಆನವನ್ನ ಇವತ್ತು ಸ್ಕೂಲಿಗೆ ಕಳಿಸ್ಬೇಕು ಅಂತ ಇದ್ದು, ಬಟ್ ಆನವಿಗೆ ರನ್ನಿಂಗ್ ನೋಸ್ ಆಗಿರೋದ್ರಿಂದ ಅವನ್ನ ಕಳ್ಸೋದು ಬೇಡ, ಜೊತೆಗೆ ಬೇರೆ ಮಕ್ಕಳು ಕಳಿಸ್ಬಿಟ್ಟಾಗುತ್ತೆ. ಆಮೇಲೆ ಈಗ ಸದ್ಯಕ್ಕೆ ಏನೋ ಒಂದು ರ್ಯಾಷಸ್ ಬರೋಂಥದ್ದು ಏನೋ ಕಾಯಿಲೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆಯಂತಲ್ಲ. ಏನು ಮೊನ್ನೆ ಏನಕ್ಕೆ ಕುಡ್ದಿಲ್ಲ? ಓಕೆ, ಅದಕ್ಕೋಸ್ಕರ ಸುಮ್ಮನೆ ಬೇಡ ಅಂತ ನಾವು ಈಗ ಮನ್ಸು ಮಾಡಿದ್ದು. ಆ್ಯಂಡ್ ಆನೋ ಫುಲ್ ಎಂಗೇಜ್ ಆಗಿದ್ದಾನೆ. ಆನು ಮನೇಲಿ ಇದ್ದಾನೆ ಅಂತಂದರೆ ಮನೆ ಯಾವಾಗಲೂ ಅಲ್ಲೊಂಟ ಅಲ್ಲಿ ಇದ್ದೇ ಇರುತ್ತೆ, ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ. ಏನಂತೆ ರೆಸ್ಪಾನ್ಸ್ ಮೆಕ್ಯಾನಿಸಮ್ ಇನ್ ಕೇಸ್ ಅಂತ ಒಂದು ಡಿಸೀಸ್ ತರ ಸ್ಪ್ರೆಡ್ ಆಗ್ತಾ ಇದೆ. ಅದೇನೋ ನಾನು ಹೇಳ್ತಿದ್ನಲ್ಲ, ಅದೇನದು ಅದೇನಂದ್ರೆ ಅಂದ್ರೆ ಇಲ್ಲಿ ಕತ್ತತ್ರ ಇಲ್ಲೆಲ್ಲ ಒಂಥರ ಅಲರ್ಜಿ ತರ ಆಗುತ್ತೆ. 5 ವರ್ಷದ ಒಳಗಿನ ಮಕ್ಕಳಿಗೆ ಬರುವಂತದ್ದು ಇದು. ಮೈ ಗಾಡ್. ಸುಸ್ತ್ಕೊಂತಾರೆ, ವಾಮಿಟ್, ರ್ಯಾಷಸ್, ಜ್ವರ ಬರುತ್ತೆ. 7 to 10 ಡೇಸ್ ಇದು ಮಾಡಬೇಕು, ಟ್ರೀಟ್ಮೆಂಟ್ ಕೊಡಬೇಕು. ಏನದು HFMD ಇನ್ಫೆಕ್ಟೆಡ್. HF ಅಂದರೆ ಹ್ಯಾಂಡು, ಫಿಂಗರ್ಸ್, ಮೌತ್, ಆ ಥರ ಸಮಥಿಂಗ್. ಇಲ್ಲ ಅದೇ, ಬಟ್ ಅದೇ ಥರ ಬರುತ್ತೆ ಅದು. ಸೊ ಪಾಪ ನಿಮ್ಗೆ ಅದ್ರ ಬಗ್ಗೆ ಜಾಸ್ತಿ ಇನ್ನೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ, ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂಚೂರು ಗೊತ್ತಾಗಲಿ, ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಲಿ. ಏನಕ್ಕೆ ಬರುತ್ತೆ ಮಕ್ಳಿಗೆ, ಹೆಂಗ್ ಬರುತ್ತೆ ಅಂದ್ರೆ ಪರ್ಸನಲ್ ಕ್ಲೋಸ್ ಕಾಂಟ್ಯಾಕ್ಟ್ ಯಾರಿಗಾರ ಒಬ್ರಿಗಿದ್ರೆ, ಅಥವಾ ಅವರು ಅಕ್ಷಿ ಮಾಡೋವಾಗ. ಸೊ ಇದೊಂದು ಅಂಟುರೋಗ. ಕಾಂಟ್ಯಾಕ್ಟ್ ವಿತ್ ಸ್ಟೂಲ್. ಓಕೆ, ಕಕ್ಕ ಜೊತೆ ಆಬ್ಜೆಕ್ಟ್ ಸರ್ಫೇಸ್ ಮುಟ್ಟಿರೋದು ಅದರಿಂದ ಬರುತ್ತೆ. ಹುಷಾರಾಗಿರಿ ಗಾಯ್ಸ್, ಹುಷಾರಾಗಿರಿ. ಡೇ ತುಂಬ ಚೆನ್ನಾಗಿ ಶುರುವಾಗಿದೆ. ಆ್ಯಂಡ್ ಪಾಪ ಒಂಥರ ಪೀಸ್ ಇದೆ ತಾನೇ, ಸೈಲೆಂಟ್ ಆಗಿಲ್ಲ ಮನೆ, ಅದಕ್ಕೆ. ಆ್ಯಂಡ್ ಮೌಲಿಂಗೆ ನಾನು, ನನಗೆ ಮೌಲ್ಯ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಾ ಇದೆ. ಸಮಯ ಈಗ 1 ಗಂಟೆ ಆಗೋಯ್ತಲ್ಲ ಪಾಪ. ನಮ್ಮ ಕೆಲಸಗಳಿಗೆ ಏನು ಮಾಡೋದು ಪಾಪಚ್ಚಿ? ಓಹೋ, ಓಕೆ, ಈಗ ನಾವು ಒಂದಷ್ಟು ಸಾಂಗ್ಗಳು ಕೇಳ್ಕೊಂಡು ಈ ಮಕ್ಕಳನ್ನ ಮಲಗಿಸ್ಬಿಟ್ರೆ ಸಾಕು ಅಂತಾಗಿದೆ.
ಗ್ಯಾಪಲ್ಲಿ ಒಂದು ಕಾಫಿ ಕುಡ್ಕೊತಾ ಇದ್ದೀವಿ. ಕಾಫಿ ಕುಡ್ಕೊಂಡು ಈಗ ನಾವು ಕೆಲಸಗಳನ್ನ ಮಾಡಬೇಕು. ಅದು ಬೆಳಗಿಂದ 6:30 ಶುರುವಾಗಿದೆ ಕೆಲಸ. ಆ ಕೆಲಸ ಅಲ್ಲ, ದುಡ್ಡು ಬರೋ ಕೆಲಸ ಮಾಡಬೇಕೀಗ. You want to eat? Okay, good. ನಾನು ದೊಡ್ಡವನಾಗು ಓದ್ಬಿಟ್ಟು. ಏನೇನೋ ಮಾತಾಡ್ತವ್ರೆ 2 ದಿನಕ್ಕೆ ಪ್ರತಿ ಕಾಫ್ ಆಗೋವ್ರು ಗೈಸ್. ನಾನು ಇವಳನ್ನ ಮಲಗಿಸ್ತಾ ಇದ್ದೀನಿ, ಅವ್ರು ಅವನ್ನ ಮಲಗಿಸ್ತಾ ಇದ್ದಾರೆ. ಸೊ ಇಟ್ಸ್ ಫುಲ್ ಟೈಮ್ ಜಾಬ್ ಆಗಿದೆ ಇವಾಗ ನಮಗೆ. ಅದೇ ಕೆರ್ಕೊಳ್ಳೋಕ್ಕೂ ಪುರ್ಸೋತಿಲ್ಲ ಅಂತಾರಲ್ಲ, ಆ ಥರ ಆಗಿದೆ ಜೀವನ. ಬಟ್ ಚೆನ್ನಾಗಿದೆ. ಖಾಲಿ ಅಂತ ಹೇಳ್ಕೊಡ್ತಾನೆ ಬಾಟ್ಲಿ. ಇಷ್ಟು ತಂದ ತುಂಬಿದೆಲ್ಲ ಇವನ್ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ ಇವಾಗ. ಕೇಳ್ತಾನಂತೆ ಅನ್ಕೊಡ್ಬೇಕಂತ. ಬಾ ಎಲ್ಲಿ ಬರಬೇಕು ಎಲ್ಲ ಇವ್ರು ಯಾರು ಅದಕ್ಕೆ ಏನು ಮಾಡೋದ ಸದ್ಯ ಹಾಲಾದ್ರು ಕೊಟ್ಟು ಬಾ ಆಟಾಡಕ್ಕೆ ಬಿಟ್ಬಿಡಿ. ಅಲ್ಲಿ ಹಾಲಲ್ಲಿ ಅಲ್ಲಿ ಕುತ್ಕೊಂಡು ಸ್ಕ್ರಿಪ್ಟ್ ಮಾಡಿ ಇವನ್ನ ನೋಡ್ಕೊಂತೀನಿ. ಮಲ್ಕೊಂತಾರೆ. ನೋಡು ಬರವ ನೀವು. ಸದ್ಯ ಹಾಲು ಕೊಡ್ಕೊಂಡು ಹಾಲು ಮಿಸ್ಟೇಕ್. ಅನು ವಾರಿ ಕ್ಯಾಂಡಿ. ಓ ವಾವ್. ಬಾಗ್ಲ ಹಾಕ್ಬಿಡಿ ಪಾಪ. ನನ್ನ ಫೋನ್ ಇಲ್ಲಿ ಅಲ್ಲಿ 5 ಕಾಲ. ಓ ಲೈವ್ ಆಗೋಯ್ತಾ? ಓಕೆ ಕಾಲ ಆಯ್ತು. ಗೈಸ್ ಊಟ ಮಾಡಿಲ್ಲ, ನಿದ್ರೆ ಮಾಡಲಿಲ್ಲ, ಏನು ತಿಂದಿಲ್ಲ, ಮಕ್ಕಳನ್ನ ನಗ್ಸಿ ನಾವು ವಿಡಿಯೋ ಮಾಡ್ತಿದ್ದೀವಿ. ಇಲ್ಲ ಅಂದ್ರೆ ಭೂವಾಗೇನು ಮಾಡೋದು. ಗೈಸ್ ನಿಮ್ಗೆ ಗೊತ್ತಾಯ್ತು, ಅದೊಂದು ಪ್ರಮೋಷನ್ ಇತ್ತಾಯ್ತಾ?
ಅದನ್ನು ಮಾಡ್ತಾಯಿತ್ತು. ಮೇಡಮ್ ಅವರು ಏನು ಸಾಕತ್ತಾಗಿ ಆ್ಯಕ್ಟ್ ಮಾಡಿದ್ರು. ಮಾಡೋದು ಬರಲ್ಲ ವಯಸ್ಸು ಅಂದರೆ ಒಪ್ಕೊಳ್ಬೇಕು. ಸ್ವಲ್ಪ ಅಂದರೆ ಮೆಮೊರಿಲಿ ಇಟ್ಕೊಂಡು ಡೈಲಾಗ್ಗಳು ಟಂಗು ಇದಕ್ಕೂ ಮುಂಚೆ ಆದ್ರೂ ಅಟ್ಲೀಸ್ಟ್ ಒಂದು 2 MB ಆದರೂ ಮೈಂಡಲ್ಲಿ ಸ್ಪೇಸ್ ಇತ್ತು. ಈಗ 2 MBನೂ ಇಲ್ಲ. 2 ಮಕ್ಕಳಾದ್ಮೇಲೆ 2 KB ಮೋಸ್ಟ್ಲಿ ಟೆಕ್ನಿಕಲ್ ಪಾರ್ಟ್ ಇರೋರಿಗೆ ಅರ್ಥ ಆಗುತ್ತೆ. ಸ್ಪೇಸ್ ಬರ್ತಾ ಮೆಮೊರಿ ಸ್ಪೇಸ್ ಕಮ್ಮಿ ಆಗ್ತದೆ. ಅದು ಯೂಶಲಿ ಪೋಸ್ಟ್ಮಾರ್ಟಮ್ ಡೆಲಿವರಿ ಇದರಲ್ಲಿ ಅದು ಎಲ್ರಿಗೂ ಹಂಗೆ ಮಾಮಿಗೆ ಆಮೇಲೆ ನಡೆದಿರೋ ವಿಷಯಗಳೇ ಮರ್ತೋಗ್ಬಿಟ್ಟಿರೋದು. ಪ್ರಾಮಿಸ್ ಬೇಕಾದ್ರೆ ಗೊತ್ತಿದ್ರು ಮತ್ತೆ ಏನಕ್ರಿ ಬೈತೀರಾ ನೀವು? ಅಲ್ಲ ನಡೆದಿರೋ ವಿಷಯಗಳು ಮರ್ತೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಲ್ಲ. ಮೆಮೊರಿ ಇರಲ್ಲ. ಅದಕ್ಕೆ ದಿನ ನೋಡ್ತಾನೆ ಇದ್ದೀನಲ್ಲ. ಬೆಳಗ್ಗೆ ಏನೇನೋ ಒಂಥರ ಎಲ್ಲ ತಾರಿ ಜಮೀನ್ ಆಗ್ಬಿಡುತ್ತೆ. ಈಗ ನನ್ನ ಮಕ್ಕಳು 2 ಮಕ್ಕಳನ್ನ ಮಲಗಿಸ್ಬಿಟ್ಟು ನಾವು ಕೆಲಸ ಮಾಡ್ತಾಯಿದ್ವಿ. ಆ್ಯಂಡ್ ಈಗ ನಾನು ಚಿಕನ್ ಹೇಳಿ ಮೌಲ್ಯ ಕಲಿಸಿದ್ದ ಚಿಕನ್ನ ಈಗ ನಾನು ಏರ್ ಫ್ರೈಯಲ್ಲಿ ಇಟ್ಟಿದ್ದೀನಿ. ಹಲೋ, ಅಲ್ಲಿ ಯಾರೋ ಬರ್ತಾ ಇದ್ದಾರೆ ನೋಡಿ. ಆನಾ ವಿ ಸ್ಲೀಪಿಂಗ್. ಯಾರು ಈಶೋಗಿ ಮಾತಾಡ್ಸ್ತಾ ಇದ್ದಾನೆ. ಆ್ಯಂಡ್ ಇಷ್ಟು ರೆಡಿಯಾಗಿದೆ. ಈಗ ಇದನ್ನು ನಾನು ಉಲ್ಟಾ ಮಾಡಾಕಬೇಕು. ಥ್ಯಾಂಕ್ ಯು. ತೊಳ್ಕೊಡ್ತೀರಾ? ಇದನ್ನು ಉಲ್ಟಾ ಹಾಕ್ತಾ ಇದ್ದೀನಿ. ಹೊಟ್ಟೆ ಹಸ್ತೋಗಿದೆ, ಮೌಲ್ಯನೂ ತಿಂದಿಲ್ಲ. ಪಾಪ ನಿಂಗೆ ಇಷ್ಟಾಗಲಿ ಎಷ್ಟು ಮೀಲ್ ಆಗಿರ್ಬೇಕಾಗಿತ್ತೆ? ಹಾಂ, ಸುಸ್ತ್ಕೊಬಿಟ್ರು ಇವತ್ತು ಬೇರೆ. ಆಮೇಲೆ ಅವಳಿಗೂ ಯೋಚನೆ ಶುರುವಾಗಿದೆ. ಅವಳಿಗೆ ಮರುವಿನ ಕಾಯಿಲೆ ಜಾಸ್ತಿ ಆಗ್ಬಿಟ್ಟು, ಅಂದರೆ ಅಯ್ಯೋ ಪಾಪ, ನಮ್ಮ ಧ್ರುವ ತಾರೆ ಸಿನಿಮಾದಲ್ಲಿ ಸೆಟ್ಟಿಂಗ್ ಗೊತ್ತಾ ಇದು ಆನ್ 180 ಡಿಗ್ರಿ ಈ ಟೆಂಪ್ರೇಚರ್ ಇದು. ಇದನ್ನು 190 ಮಾಡ್ತೀನಿ. 190 ಆ್ಯಂಡ್ ಟೈಮ್ನ 14 ನಿಮಿಷ ಮಾಡ್ತೀನಿ. ಆನ್ ಅಷ್ಟೇ. ಲೈಟ್ ಆನ್ ಮಾಡಿದ್ರೆ ನೋಡಿ ಕಾಣಿಸುತ್ತೆ. ಪಾಪ ಈಗ ಗೊತ್ತ ನಿನಗೆ ಯೋಚನೆ ಇರೋದು. ನಿನಗೆ ಊಟನೇ ಮಾಡಿಲ್ಲ ರೀ 1 ಗಂಟೆ. ಅದನ್ನ ಕಡಿಮೆನೇ ತಿನ್ನೋದು. ಹಾಂ, ಹಾಲು ಕುಡಿಸ್ತಾ ಇದ್ದೀನಿ. ಅಲ್ಲಪ್ಪ, ನಾನು ಅದನ್ನೇ ಹೇಳ್ತಾ ಇಲ್ಲ ಕಣೆ. ಭಯ ಆಗಲ್ವಾ ನನಗೆ? ಬೆಳಗ್ಗೆಯಿಂದ ತಿಂದಿಲ್ವಲ್ಲವ, ಅಂದರೆ ಬ್ರೇಕ್ಫಾಸ್ಟ್ ಆಯಿತು. 1 ಸೆಕೆಂಡ್ ಕೂತಿಲ್ಲ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರೋದು. ಮರುಗನ್ ಕಾಯಿಲೆ ಬರುತ್ತಂತೆ. ಮಕ್ಕಳು ಹೆಂಗೆ ನೋಡ್ಕೊಳ್ಳೋದು? ಇರೋ ಟೆನ್ಷನ್ ಅದನ್ನು ಬೇರೆ ಹೇಳಿ ಇನ್ನೂ ಟೆನ್ಷನ್ ಮಾಡಿ. ನೋಡಿ ನಮ್ಮ ಮಗಳದ. ಹಾಂ, ಅವಳು ಬರ್ತಾ ಇದೆಯಾ? Don't cry. ಬಂದಿದ್ದೆಲ್ಲ ಬರಲಿ. ಇದೆ ಏನು ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಬಂದಿದ್ದೆಲ್ಲ ಬರಲಿ, ಫೇಸ್ ಮಾಡೋಣ. ಅಲ್ವೇನೋ ಈಶಾ? ಅಲ್ಲೇನಪ್ಪ? ಬೇರೆ ಏನು ಬೇಕಂತೆ ಹೇಳಿ, ಒಟ್ಟಿಗೆ ಮಾಡ್ಬಿಡ್ತೀನಿ. ಮತ್ತೆ ಗೊತ್ತಾಗಲ್ಲ. ಅದೇ ಸಾಸಿವೆ ಜೀರಿಗೆ ಎಲ್ಲ ನೀವು ಹೋಗಿ ಅವ್ರ ಜೊತೆ ಸ್ವಲ್ಪ ತಗೊಬನ್ನಿ. ನೆಟ್ಕೋತೆ ಸುಮ್ಮನೆ ಅದೇನೋ ಬುಕ್ ಮಾಡಿ ತಗೊಬಂದು ಅದಕ್ಕೆ ಹಿಂಗೆ ಕಪ್ಪಾಗಿ ಹೋಗ್ತಾ ಇದೆ, ಬ್ಲಾಕ್ ಆಗಿ ಹೋಗ್ತಾ ಇದೆ. ಬ್ಲಾಕ್ ಔಟ್ ಆಗ್ತಿದೆಯಾ? ಆ್ಯಂಡ್ ಗೈಸ್, ಆಮೇಲೆ ಇನ್ನೊಂದು, ಅದಕ್ಕೆ ಎಷ್ಟುದ್ದೆಲ್ಲ ಕಮೆಂಟ್ ಹಾಕಿದ್ರಿ, ಅದಕ್ಕೆಲ್ಲ ಆನ್ಸರ್ ಮಾಡೋಕ್ಕೆ ಹೋಗಲ್ಲ. ನಮ್ಮಮ್ಮ ಏನಕ್ಕೆ ಇಲ್ಲಿ ಬಂದು ನೋಡ್ಕೊಳಕ್ಕಾಗಲ್ಲ ಅಂತಂದರೆ, ಆ್ಯಕ್ಚುಲಿ ನಾವು ಅವ್ರಿಗಿರೋ ಜಾಗಕ್ಕೆ ಹೋಗ್ಬೇಕು. ಅಂದರೆ ಅವರು ನಮಗಿಂತ ಮುಂಚೆ ಅಲ್ಲಿ ಜೀವನ ಕಟ್ಕೊಂಡಿರೋದು. ಅಂದರೆ ಒಂದು 25 ವರ್ಷ, 23 ವರ್ಷ, 24 ವರ್ಷ ಅಲ್ಲಿ ಅವರು ನಲಿಯಾಗಿ ಜೀವನ ಕಟ್ಕೊಂಡು ಅಲ್ಲೊಂದು ಟೆಂಪಲ್ ಇದೆ. ಅಲ್ಲಿ ಅಮ್ಮ ಅಲ್ಲಿಂದ ಬಿಟ್ಟು ಬರೋಕ್ಕಾಗಲ್ಲ. ಅವ್ರಿಗೂ ಸಿಕ್ಕಾಪಟ್ಟೆ ಆಸೆ, ದಿನ ಅಳ್ತಾರೆ ಮೊಮ್ಮಕ್ಕಳು ನೋಡಬೇಕು ಹಾಗೆ ಹೇಗೆ ಅಂತ. ನಾವು ಹಾಗೆಯೇ ಇಲ್ಲಿ ಜೀವನ ಕಟ್ಕೊಂಡಿರೋದ್ರಿಂದ ನಾವು ಇಲ್ಲಿಂದ ಬಿಟ್ಟು ಅಲ್ಲೂ ಹೋಗೋಕ್ಕಾಗಲ್ಲ. ಅಮ್ಮನಿಗೆ ಇಲ್ಲಿ ಬಂದು ನೋಡ್ಕೊಬೇಕು ಹಾಗೆ ಹೇಗೆ ಅಂತೆಲ್ಲ ಆಸೆ.
ಬಟ್ ಯಾರೋ ಒಬ್ರು ಕೇಳಿದ್ರು ಯಾಕೆ ಬಂತು ನೋಡ್ಕೊಬೋದಲ್ಲ, ಅವರು ಅಜ್ಜಿ ಅಲ್ವಾ ಅಂತಬಿಟ್ಟು. ಗ್ಯಾಸ್ ಅವರು ಅಜ್ಜಿ ಮಾಡೋಕ್ಕಾಗುತ್ತೆ, ಪರಿಸ್ಥಿತಿಗಳು ಹಿಂಗಿದೆ. ಆ್ಯಂಡ್ ಅಲ್ಲಿ ದೊಡ್ಡ ಸಂಸಾರನೇ ಇದೆ, ಅದು ಅಮ್ಮ ಇಲ್ಲ ಅಂದರೆ ಆಗೋದೇ ಇಲ್ಲ. ಅವರು ದಿನ ಬೆಳಗಾದರೆ 4 ಗಂಟೆಗೆ ಎದ್ದು ಎಲ್ಲರಿಗೂ ಅಡುಗೆ ಮಾಡಿಕೊಟ್ಟು ಕ್ಲೀನ್ ಮಾಡಿ ರಾತ್ರಿ 10 ಗಂಟೆವರೆಗೂ ಅವರು ನಿಂತೇ ಕೆಲಸ ಮಾಡಬೇಕಲ್ಲಿ. ಅವ್ರಿಗೆ ಇಲ್ಲಿ ಬಂದರೆ ಆ್ಯಕ್ಚುಲಿ ಈ ಕೆಲಸ ಎಲ್ಲ ಇದೆಯಲ್ಲ, ಇದು ಅವ್ರಿಗೆ ಸ್ವಲ್ಪ ಸಮಾಧಾನ, ಇದೊಂಚೂರು ನೆಮ್ಮದಿ ಅವ್ರಿಗೆ, ಏನದು ರಿಲ್ಯಾಕ್ಸ್ ಆಗಿರುತ್ತೆ ಅವ್ರಿಗೆ. ಸೊ ಆ ಪರಿಸ್ಥಿತಿಗಳು ಆ ಥರ ಇರುತ್ತೆ. ಏನಿದೆ ಅವ್ರವ್ರಿಗೆ ಅವ್ರವ್ರ ಪರಿಸ್ಥಿತಿಲಿ ಎಲ್ಲರೂ ಲಾಕ್ ಆಗಿಬಿಟ್ಟಿದ್ದಾರೆ. ಇದು ಇಲ್ಲಿ ಯಾರ್ಯಾರ್ದು ರೀಸನ್ ಅಲ್ಲ ಅಲ್ವಾ ಮೇಯ? ಅಲ್ವಾ ಮಗನೇ? ನೀರ ನನ್ನ ಬಾಟ್ಲೆ ಕೊಳ್ಳವಾ? ಏನು ಕೌಂಟ್ ಮಾಡ್ತಿದ್ಯಾ ನೀರು ಕುಡಿಯೋದನ್ನ? ಚೆನ್ನಾಗಿದೆ ಕಣೆ ಬಾಟ್ಲಿದು. ಈಗ ನೋಡಿದೆ ಹೊಸ ತರಿಸ್ಕೊಂಡ ಅಥವಾ ಮುಂಚೆನೇ ಇತ್ತ? ಅದೇ ಗೇಮ್ ಆಡಿದ್ವಲ್ಲ ಗ್ರೇ ಕಲರ್ದು. ಹಾಂ, ನೀನು ಬಟ್ಟೆ ಎತ್ಕೋವ ನೀನು ಸೆಕೆಂಡ್ ನಿಂಗೆ ಇದು ಅಗಾಡೋದು ನೋಡು. ನಾವು ಎದ್ಬಿಟ್ಟು ಹೆಂಗೆ ಕೂತಿದ್ದಾರೆ ನೋಡಿ. ಓಕೆ, ಇವಾಗ ರೆಡಿ ಆಯಿತು ಊಟ. ನಾನು ಸಾರಿ ಅಡುಗೆ. ಇದು ಮೌಲ್ಯಂಗೆ ಇಡ್ತೀನಿ. ಸಕ್ಕತ್ತಾಗಿತ್ತು. ಆದರೆ ಪಾಪ ಇದು ಓಕೆ. ಇನ್ನು ಮಿಕ್ಕಿದ್ದು ನಮ್ಮ ಹೆಲ್ಪರ್ಗೆ, ಅವರು ನಮ್ಮಿಂದ ಮುಂಚೆ ಊಟ ಮಾಡಿಬಿಡ್ತಾರೆ, ಹಾಗಾಗಿ ಚಿಕನ್ ಸಿಕ್ಕಿಲ್ಲ. ಈಗ ಅವ್ರು ಸಪ್ರೇಟಾಗಿ ಚಿಕನ್ ತಿನ್ನಲಿ ಅಂತ. ವೆದರ್ ನೋಡಪ್ಪ ಹಿಂಗಿದೆ. ಹಾಯ್, ಹಲೋ. ಹಲೋ ಆನವ್ಗೆ ಅವ್ರ ಡ್ಯಾಡಿ ಡೈಪರ್ ಆಗ್ತಾ ಇದ್ದಾರೆ. ಆನವ್ ಹೇಳಿದ್ದೇನು ಗೊತ್ತಾ? ವೇರ್ ಈಸ್ ಮೈ ಟ್ರಕ್ ಅಂತೆ. ಬಂದು ಇಂಗ್ಲೀಷಲ್ಲಿ ಮಾತಾಡ್ತಾನೆ. ಕರೆಕ್ಟ್ ಆಗಿದೆ. ಪಾಪ ಇಂಗ್ಲೀಷಲ್ಲಿ ಮಾತಾಡ್ತಾನೆ. ವೇರ್ ಇಸ್ ಟ್ರಕ್ ಅಂತ ಕೇಳ್ತಾನೆ. ವೇರ್ ಇಸ್ ಆನವ್? ವೇರ್ ಇಸ್ ಟ್ರಕ್? ವೇರ್ ಇಸ್ ಟ್ರಕ್? ಆಟ ಆಟ ಎಲ್ಲಿ? ಅಲ್ಲಿದ್ಯಾ? ಸಾಕು 30ಕ್ಕೆ 1, 60ಕ್ಕೆ 2. ಇಲ್ಲ ಟ್ರಕ್ ಇರೋದು. ಟ್ರಕ್ ಅಂದ್ರೆ ಟಾಯ್ಸ್ ಅಲ್ಲೇ ಇರೋದು ಅಂತ. ಈಗ ನೋಡಿ, ಇದು ಹಾಕ್ತೀನಿ. ಆನವು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಿ. ನೋಡೋಣ ಎಕ್ಸ್ಪ್ರೆಷನ್ ನೋಡಿ. ಏನದು ಬೇಬಿ? ಆನವ್ ಅವನು ಮಾಡ್ತಾನೆ ನೋಡಿ. ಈಗ ಇನ್ನು ಆ್ಯಕ್ಚುಲಿ ಸೆಟ್ಟೇ ಆಗ್ತಾ ಇಲ್ಲ. ಇನ್ನು ಒಂದಷ್ಟು ಐಟಮ್ಸ್ ಎಲ್ಲ ಎತ್ತಿಕ್ಬೇಕು. ನಾಳೆ ಭೀಮನ ಅಮಾವಾಸ್ಯೆ. ಸೊ ಟಿಲ್ ದೆನ್ ಎಲ್ಲ ರೆಡಿ ಆಗಿದೆ, ಆಲ್ಮೋಸ್ಟ್ ರೆಡಿ ಆಯಿತು. ಬಟ್ ಆ್ಯಕ್ಚುಲಿ ಸಿಕ್ಕಾಬಡೆ ಕಷ್ಟ ಆಗ್ತಾ ಇದೆ. ಓ ಇಲ್ಲಿ ನೋಡ್ರಿ, ಸ್ಪೈಡರ್ ಮ್ಯಾನ್. ಹಾಯ್, ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್. ಓ ಆನವ್ ಕಮ್ ಹಿಯರ್, ಬಾ. ಪಾಪ ಏನು ಊಟ ಮಾಡ್ತಿದ್ಯಾ? ನಾನೇನು ತಿಂತೀನಿ ಅದೇ. ಅಯ್ಯೋ ನೋಡ್ತಾನೆ 11:30 ಆಗೋಯ್ತು.
ಸೊ ನಾವೀಗ ಆನೋನ ನಾನು ಕರ್ಕೊಂಡು ಹೋಗ್ತೀನಿ, ಅಮ್ಮಯ್ಯನ ಇವಳು ಕರ್ಕೊಂಡು ಹೋಗ್ತಾಳೆ ಮೌಲ್ಯ. ಮಲಗೋಷ್ಟೊಳಗೆ ಮೋಸ್ಟ್ಲಿ 12:30 ಆಗುತ್ತೆ. ಎಲ್ಲರಿಗೂ ಬಾಯ್ 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 ಬಾಯ್. ನಾವು ಹೋಗ್ತಾಯಿದ್ದೀವಿ. ಬಾಯ್ ಬಾಯ್ ಬಾಯ್. ನಮ್ಮ ಟೈಮ್ ಆಯಿತು. ಹಾಂ, ನಾವು ಯುದ್ಧಕ್ಕೆ ಹೋಗ್ತಾ ಇರೋದು ಇವಾಗ. ಬಾಯ್ ಆಯಿತು. ಬಾಯ್ ಬಾಯ್ ಬಾಯ್. ಹಾಂ 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 ಹಾಂ. ಇಳಿ ಇಳಿ ಮಗನಿ ಕೆಳಗೆ. ಆಹಾ ಆಹಾ. ರೆಡಿನಾ? One, two, three. 1, 2, 2, 3, 3 ಅಂತಿತ್ತು. 4, 5, 6, 7, 8, 9, 10. ಈಗ 9:30 ಮಾರನೇ ಬೆಳಗ್ಗೆ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಏನು? ಇಡ್ಲಿ ಜೊತೆಗೆ ಏನು ಚಟ್ನಿ ಇದು? ಉಪ್ಸಾರು ಖಾರ, ಕಡಲೆಕಾಯಿ ಬೀಜ ಚಟ್ನಿ. ಸೂಪರ್. ಮಾಮೂಲಿ ಊಟದ ಜೊತೆಗೆ ಡಯಟ್ನ ಮಾಡ್ತಾಯಿದ್ದೀವಿ ನಾವು. ನನ್ನ ಡಾರ್ಲಿಂಗ್ ಅಮ್ಮಯ್ಯ, ಅವಳೇ ಅಲ್ಲ ಫಸ್ಟ್ ಇದ್ದಿದ್ದು ನಮ್ಮೆಲ್ಲರಿಗಿಂತ ಮುಂಚೆ. ಅಮ್ಮಯ್ಯ ಅವಳೇ ಅಲ್ಲ ಫಸ್ಟ್ ಇದ್ದಿದ್ದು. ನೀವು ಎದುರಿಸಿರಿ. ಅಲ್ಲಿ ನೋಡಿ ನನ್ನ ಕೂಸು. ನೆನ್ನೆ ಸ್ವಲ್ಪ ಡಿಸ್ಟರ್ಬ್ ಸ್ಲೀಪ್ ಕೊಟ್ಟ ನನಗೆ. ಸುಮ್ಮನೆ ಒದ್ದಾಡೋದು ಹಾಗೆ ಹೇಗೆ ಅಂತ. ಆಮೇಲೆ ಮೌಲ್ಯ ಮೆಸೇಜ್ ಹಾಕಿದ್ಲು, ಫ್ಯಾನ್ ಸ್ವಲ್ಪ ಕಮ್ಮಿ ಮಾಡಿ, ಅವನಿಗೆ ಹಿಂಸೆ ಆಗ್ಬೋದು, ತಲೆನೋವು ಬರ್ಬೋದು ಅಂತ. ನಾನು ಹಂಗೇನಾಗಲ್ಲ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಫ್ಯಾನ್ ಆಫ್ ಮಾಡಿದ್ಮೇಲೆ ಅವನು ನಾರ್ಮಲಾಗಿ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಅಂದರೆ ಫ್ಯಾನ್ ಕಮ್ಮಿ ಮಾಡಿದ್ಮೇಲೆ ಹೊಸದಲ್ಲಿ ಹೋದಾಗ ಮಲ್ಸ್ಕೊತಾ ಇರೋದು. ಹಾಗಾಗಿ ನಾನೀಗ ಅದಕ್ಕೆ ಟ್ರೈನ್ ಅಪ್ ಆಗ್ತಾಯಿದ್ದೀನಿ. ಓಕೆ, ಇವರೆಲ್ಲ ಈಗ ಮಲಗಿರೋ ಟೈಮಲ್ಲಿ ನಾನು ಸ್ವಲ್ಪ ಎಡಿಟಿಂಗ್ ಮುಗಿಸ್ಕೊಂಡ್ಬರ್ತೇನೆ ಇದರದ್ದು. ಓಕೆನಾ? ಬಟ್ ಈ ಗ್ಯಾಪಲ್ಲಿ ನನ್ನ ಮಗಳನ್ನ ತೋರಿಸ್ತೀನಿ ನೋಡಿ. ಅವರನ್ನು ಟಾಯ್ಸ್ಗಳನ್ನ ನೋಡ್ಕೊಂಡು ಆಟಾಡ್ತಾ ಇದ್ದಾಳೆ. ಅಮ್ಮ, ಅಯ್ಯೋ ನನ್ನ ಮುದ್ದು ಬಂಗಾರವೇ, ನನ್ನ ಮುದ್ದು ಸಿಂಗಾರವೇ. ಅಮ್ಮ, ಅಮ್ಮೇಯ, ಐ ಲವ್ ಯು ಮುದ್ದು ಬಂಗಾರ, ನನ್ನ ಮುದ್ದು ಸಿಂಗಾರ. ಅಮ್ಮ, ಏನು ಪಪ್ಪ ನಾನು ನೋಡೋದು ನೀವು? ಏನು ನೋಡೋದು ನೀವು? ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾಳೆ ಗೊತ್ತಾ? ಎಷ್ಟು ಚೆನ್ನಾಗಿ ಮಾತಾಡಿಸ್ತೀವಿ ಗೊತ್ತಾ ನೀನು? ಐ ಲವ್ ಯು ಸೋ ಮಚ್. ನಿಜ. ಐ ಲವ್ ಯು ಮಗಳೇ. ಚೆನ್ನಾಗಿ ನಿದ್ದೆ ಮಾಡಿದ್ರ ರಾತ್ರಿ? ಹೌದಾ? ನಿದ್ದೆ ಮಾಡಿದ್ರ ನೀವು ರಾತ್ರಿ? ಮಾಡಿಲ್ವ ನೀವು? ಅಮ್ಮಮ್ಮ ಇಲ್ಲಿ, ಅಮ್ಮಮ್ಮ, ಅಜ್ಜಿ, ಅತ್ತೆ ಎಲ್ಲರೂ ಎಲ್ಲಿದ್ದಾರೆ? ನೀವು ನಿಮ್ಮ ಮನೆಗೆ ಬಂದುಬಿಟ್ರಾ? ಇವಳಿಗಾಗಲಿ ಆನೋಗಾಗಲಿ ಇನ್ನೂ ಪೇಯ್ನ್ ಆದರೆ ಎಲ್ಲ ಹೇಳ್ಕೊಳಕ್ಕೆಲ್ಲ ಗೊತ್ತಿಲ್ಲ, ತಲೆನೋವು ಆದರೆ ಹೇಳ್ಕೊಳಕ್ಕೆ ಗೊತ್ತಿಲ್ಲ. ಈಗ ಬೇರೆ ಹೊರಗಡೆ ಯಾವುದೋ ಸಾಂಕ್ರಾಮಿಕ ರೋಗ, ವೈರಲ್ ಫೀವರ್
ಅದೇ ನೆನ್ನೆ ಹೇಳ್ತಿದ್ವಲ್ಲ ಅದೆಲ್ಲ ಎಲ್ಲ ಕಡೆ ಜಾಸ್ತಿ ಆಗಿದೆಯಂತೆ. ಭಯ ಆಗುತ್ತೆ 2 ಮಕ್ಳು ಇಟ್ಕೊಂಡ್ರೆ ನಮಗೆ. ನಾನು ಮಾತಾಡ್ತಾ ಇದ್ರೆ ಹೆಂಗೆ ನೋಡ್ತಿದ್ದಾಳೆ ಗೊತ್ತಾ, ಬಾಯಿನೇ ಅಬ್ಸರ್ವ್ ಮಾಡ್ತಾಯಿದ್ದಾಳೆ. ಓ ಹಿಂಗ ಮಾತಾಡೋದು ಅಂತ. ಹಾಂ, ಸೊ ಗಾಯ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೀಪಿಂಗ್ ಮಾಡಬೇಕು, ಸೀಪಿಂಗ್ ಅದಕ್ಕೆ ಮಾಡ್ತಾ ಇದ್ದೀನಿ ನಾನು, ಬಟ್ಟೆ ಹಾಕ್ಸ್ಕೊಳ್ಳಲ್ಲ. ಸೀಪಿಂಗ್